ನಮಸ್ತೆ ವೀಕ್ಷಕರೇ, ನಿತ್ಯಧ್ವನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ನಾವು ಭವ್ಯವಾದ ದೇವಾಲಯಗಳಿಗೆ ಭೇಟಿ ನೀಡಿದಾಗ ಗರ್ಭಗುಡಿಯ ದರ್ಶನಕ್ಕೂ ಮುನ್ನ ನಮ್ಮ ಕಣ್ಣಿಗೆ ಬೀಳೋದು ಆಕಾಶದತ್ತ ಮುಖ ಮಾಡಿ ನಿಂತಿರುವ ಒಂದು ಎತ್ತರದ ಸ್ತಂಭ. ಅದೇ ಗರುಡಗಂಬ ಅಥವಾ ಧ್ವಜಸ್ತಂಭ. ಹೆಚ್ಚಿನವರು ಇದಕ್ಕೊಂದು ನಮಸ್ಕಾರವನ್ನ ಮಾಡಿ ಮುಂದೆ ಸಾಗುತ್ತಾರೆ. ಆದರೆ ಎಂದಾದರೂ ನೀವು ಯೋಚಿಸಿದ್ದೀರಾ, ಕೇವಲ ಒಂದು ಕಂಬವನ್ನ ದೇವರ ಗುಡಿಯ ಮುಂದೆ ಇಡಲು ಕಾರಣವೇನು? ಇದು ಕೇವಲ ಒಂದು ವಾಸ್ತುಶಿಲ್ಪದ ಭಾಗವೇ, ಅಥವಾ ಇದರ ಹಿಂದೆ ಗಹನವಾದ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಸತ್ಯಗಳು ಅಡಗಿವೆಯಾ? ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗರುಡಗಂಬದ ಹಿಂದಿರುವ ಅದ್ಭುತ ರಹಸ್ಯಗಳನ್ನ ಭೇದಿಸಲಿದ್ದೇವೆ. ವೇದ, ಪುರಾಣ, ಆಗಮ ಶಾಸ್ತ್ರ ಮತ್ತು ಯೋಗ ವಿಜ್ಞಾನದ ದೃಷ್ಟಿಯಿಂದ ಇದರ ಮಹತ್ವವೇನು ಎಂಬುದನ್ನ ವಿವರವಾಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಹಾಗೆ ಇದುವರೆಗೆ ನೀವು ನಮ್ಮ ನಿತ್ಯಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ಮೊದಲನೇದಾಗಿ ಆಗಮ ಶಾಸ್ತ್ರದ ಪ್ರಕಾರ ಗರುಡಗಂಬದ ಮಹತ್ವವನ್ನ ನೋಡೋದಾದ್ರೆ, ದೇವಾಲಯದ ನಿರ್ಮಾಣ ಎಂಬುದು ಕೇವಲ ಕಟ್ಟಡ ನಿರ್ಮಾಣವಲ್ಲ, ಅದೊಂದು ಶಕ್ತಿ ಕೇಂದ್ರದ ಸ್ಥಾಪನೆ. ವೀಕ್ಷಕರೇ, ಗರುಡಗಂಬವನ್ನ ಧ್ವಜಸ್ತಂಭ ಎಂದು ಕರೆಯುತ್ತಾರೆ. ದೇವಸ್ಥಾನದಲ್ಲಿ ಬ್ರಹ್ಮ ರಥೋತ್ಸವದಂತಹ ವಿಶೇಷ ಉತ್ಸವಗಳು ನಡೆಯುವಾಗ ಈ ಕಂಬದ ಮೇಲೆ ಧ್ವಜವನ್ನ ಏರಿಸಲಾಗುತ್ತದೆ. ಇದನ್ನ ಧ್ವಜಾರೋಹಣ ಎಂದು ಕರೆಯಲಾಗುತ್ತದೆ. ಇದು ಕೇವಲ ಉತ್ಸವದ ಆರಂಭದ ಸಂಕೇತವಲ್ಲ, ಬದಲಿಗೆ ಈ ಕ್ಷೇತ್ರದಲ್ಲಿ ದೈವಿಕ ಉತ್ಸವ ನಡೆಯುತ್ತಿದೆ, ದೇವತೆಗಳೆಲ್ಲರೂ ಬಂದು ಅನುಗ್ರಹಿಸಬೇಕು ಎಂದು ಬ್ರಹ್ಮಾಂಡದ ಸಮಸ್ತ ದೇವತೆಗಳಿಗೆ ನೀಡುವ ಆಹ್ವಾನವಾಗಿದೆ. ಈ ಒಂದು ಕಂಬವು ದೇವಲೋಕ ಮತ್ತು ಭೂಲೋಕದ ನಡುವಿನ ಒಂದು ಸಂಪರ್ಕ ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ಮಂತ್ರಘೋಷಗಳಿಂದ ಪ್ರಾಣ ಪ್ರತಿಷ್ಠಾಪನೆಗೊಂಡ ಮೂರ್ತಿಯಿಂದ ಅಪಾರವಾದ ದೈವಿಕ ಶಕ್ತಿ ಹೊರಹೊಮ್ಮುತ್ತದೆ. ಗರುಡಗಂಬವು ಈ ಶಕ್ತಿಯನ್ನ ಹೀರಿಕೊಂಡು ಅದನ್ನ ದೇವಾಲಯದ ಆವರಣದತ್ತ ಸಮಾನವಾಗಿ ಹರಡುತ್ತದೆ. ಅಲ್ಲದೆ ಇದು ಮಿಂಚಿನಂತಹ, ಗುಡುಗಿನಂತಹ ನೈಸರ್ಗಿಕ ವಿಕೋಪಗಳಿಂದ ದೇವಾಲಯವನ್ನ ರಕ್ಷಿಸುವ ಅರ್ಥಿಂಗ್ ವ್ಯವಸ್ಥೆಯಾಗಿಯೂ ಕೆಲಸ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇದು ದೇವಸ್ಥಾನದ ಧನಾತ್ಮಕ ಶಕ್ತಿಯನ್ನ ಹಿಡಿದಿಟ್ಟು ನಕಾರಾತ್ಮಕ ಶಕ್ತಿಗಳನ್ನ ದೂರ ಇಡುತ್ತದೆ. ವೀಕ್ಷಕರೇ, ಗರುಡನು ಕೇವಲ ವಿಷ್ಣುವಿನ ವಾಹನವಲ್ಲ, ಆತ ನಿತ್ಯ ಸೂರಿ, ಅಂದರೆ ಸದಾ ದೇವರ ಸೇವೆಯಲ್ಲಿ ಇರುವ ಮಹಾನ್ ಭಕ್ತ. ಗರ್ಭಗುಡಿಯ ದೇವರನ್ನ ನೋಡುವ ಮುನ್ನ ನಾವು ಗರುಡನನ್ನ ನೋಡಿ ನಮಸ್ಕರಿಸುತ್ತೇವೆ. ಇದರ ಅರ್ಥ, ಹೇ ಗರುಡದೇವ, ನಾನು ನಿಮ್ಮ ಸ್ವಾಮಿಯನ್ನ ದರ್ಶನ ಮಾಡಲು ಬಂದಿದ್ದೇನೆ, ನೀನು ಅನುಮತಿ ನೀಡು ಎಂದು ಕೇಳಿಕೊಂಡಂತೆ. ಆತನು ಭಗವಂತನ ಮೊದಲ ದ್ವಾರಪಾಲಕನಾಗಿದ್ದಾನೆ. ವೀಕ್ಷಕರೇ, ಆಧ್ಯಾತ್ಮಿಕ ಮತ್ತು ಯೋಗಿಕ ರಹಸ್ಯವನ್ನ ನಾವು ನೋಡೋದಾದ್ರೆ, ಗರುಡಗಂಬದ ಅತ್ಯಂತ ಗಹನವಾದ ಅರ್ಥ ಅಡಗಿರುವುದು ನಮ್ಮ ಶರೀರ ಮತ್ತು ಯೋಗ ವಿಜ್ಞಾನದೊಂದಿಗೆ ಇರುವ ಸಂಬಂಧದಲ್ಲೇ. ವೀಕ್ಷಕರೇ, ಮಾನವ ಶರೀರದ ಪ್ರತೀಕ ಎಂದು ಕೂಡ ಹೇಳುತ್ತಾರೆ. ನಮ್ಮ ಪ್ರಾಚೀನ ಋಷಿ ಮುನಿಗಳು ದೇವಾಲಯವನ್ನ ಮಾನವ ಶರೀರಕ್ಕೆ ಹೋಲಿಸಿದ್ದಾರೆ. ದೇಹೋ ದೇವಾಲಯೋ ಪೋಕ್ತೋ ಜೀವೋ ದೇವ ಸನಾತನ, ಅಂದರೆ ಈ ದೇಹವೇ ದೇವಾಲಯ, ಇದರಲ್ಲಿರುವ ಆತ್ಮವೇ ದೇವರು. ಈ ತತ್ವದಂತೆ ವೀಕ್ಷಕರೇ, ಹಾಗೆ ಗರ್ಭಗುಡಿ ನಮ್ಮ ಶಿರಸ್ಸು ಅಥವಾ ಸಹಸ್ರ ಚಕ್ರ, ದೇವಾಲಯದ ಗೋಪುರ ನಮ್ಮ ಪಾದ. ಹಾಗಾದರೆ ಗರುಡಗಂಬ ಯಾವುದು? ಅದುವೇ ನಮ್ಮ ಬೆನ್ನೆಲುಬು. ವೀಕ್ಷಕರೇ, ಸುಷುಮ್ನಾ ನಾಡಿ ಮತ್ತು ಕುಂಡಲಿನಿ ಶಕ್ತಿ. ನಮ್ಮ ಬೆನ್ನೆಲುಬಿನ ಮಧ್ಯದಲ್ಲಿ ಸುಷುಮ್ನಾ ನಾಡಿ ಎಂಬ ಪ್ರಮುಖ ನಾಡಿ ಇದೆ. ಯೋಗ ಸಾಧನೆಯ ಮೂಲಕ ನಮ್ಮ ಶರೀರದ ಮೂಲಾಧಾರ ಚಕ್ರದಲ್ಲಿ ಇರುವ ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸಿ ಇದೇ ಸುಷುಮ್ನಾ ನಾಡಿಯ ಮೂಲಕ ಸಹಸ್ರ ಚಕ್ರಕ್ಕೆ ತಲುಪಿಸುವುದೇ ಮೋಕ್ಷದ ಮಾರ್ಗ. ಗರುಡಗಂಬವು ಇದೇ ಸುಷುಮ್ನಾ ನಾಡಿಯ ಸಂಕೇತ. ಅದರ ತುದಿಯಲ್ಲಿರುವ ಗರುಡನು ಜಾಗೃತಗೊಂಡು ಕುಂಡಲಿನಿ ಶಕ್ತಿಯು ಪರಮಾತ್ಮನಲ್ಲಿ ಲೀನನಾಗುವುದನ್ನ ಪ್ರತಿನಿಧಿಸುತ್ತದೆ. ವೀಕ್ಷಕರೇ, ಹಾಗೆ ಗರುಡಗಂಬದ ಬುಡದಲ್ಲಿ ಬಲಿಪೀಠ ಇರುತ್ತದೆ. ದೇವಸ್ಥಾನ ಪ್ರವೇಶಿಸುವಾಗ ನಾವು ನಮ್ಮ ಅಹಂಕಾರ, ಕಾಮ, ಕ್ರೋಧದಂತಹ ನಕಾರಾತ್ಮಕ ಗುಣಗಳನ್ನ ಆ ಪೀಠದ ಮೇಲೆ ಬಲಿಕೊಟ್ಟು ವಿನಮ್ರರಾಗಿ ಶುದ್ಧ ಮನಸ್ಸಿನಿಂದ ದೇವರ ದರ್ಶನ ಮಾಡಬೇಕು ಎಂಬುದೇ ಇದರ ಸಂಕೇತವಾಗಿದೆ. ಗರುಡನಿಗೆ ನಮಸ್ಕರಿಸುವುದು ನಮ್ಮ ಶರಣಾಗತಿ ಮತ್ತು ಭಕ್ತಿಯನ್ನ ತೋರಿಸುತ್ತದೆ. ವೀಕ್ಷಕರೇ, ಪೌರಾಣಿಕ ಮತ್ತು ವೈದಿಕ ಮಹತ್ವವನ್ನ ನಾವು ನೋಡೋದಾದ್ರೆ, ಕಶ್ಯಪ ಋಷಿ ಮತ್ತು ವಿನಿತೆಯ ಮಗನಾದ ಗರುಡ ತನ್ನ ತಾಯಿಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಲು ದೇವಲೋಕದಿಂದ ಅಮೃತ ಕಲಶವನ್ನು ತಂದ ಮಹಾವೀರ. ಅವನ ಶಕ್ತಿ, ಬುದ್ಧಿ ಮತ್ತು ನಿಸ್ವಾರ್ಥ ಸೇವೆಯನ್ನ ಮೆಚ್ಚಿದ ಮಹಾವಿಷ್ಣು ನಿನಗೇನು ವರಬೇಕು ಎಂದು ಕೇಳಿದಾಗ ಗರುಡನು ಕೇಳಿದ್ದು, ನಾನು ಸದಾ ನಿಮ್ಮ ವಾಹನವಾಗಿ ನಿಮ್ಮ ಧ್ವಜದ ಮೇಲೆ ಚಿಹ್ನೆಯಾಗಿರಬೇಕು ಎಂದು.
ಇದು ಭಗವಂತ ಮತ್ತು ಭಕ್ತನ ನಡುವಿನ ಶ್ರೇಷ್ಠ ಸಂಬಂಧವನ್ನ ಸಾರುತ್ತದೆ. ವೀಕ್ಷಕರೇ, ವೇದಗಳಲ್ಲಿ ಸ್ತಂಭದ ಪರಿಕಲ್ಪನೆಯನ್ನ ನಾವು ನೋಡೋದಾದ್ರೆ ಋಗ್ವೇದ ಮತ್ತು ಅಥರ್ವ ವೇದಗಳಲ್ಲಿ ಸ್ಕಂಬ ಅಥವಾ ಸ್ತಂಭದ ಉಲ್ಲೇಖವಿದೆ. ಇದು ಬ್ರಹ್ಮಾಂಡವನ್ನ ಹಿಡಿದಿಟ್ಟಿರುವ ಕೌಶಿಕ್ ಕಂಬದ ಸಂಕೇತವಾಗಿದೆ. ಇದು ಭೂಮಿ ಮತ್ತು ಸ್ವರ್ಗವನ್ನ ಜೋಡಿಸುವ ಅಕ್ಷರವಾಗಿದೆ. ದೇವಸ್ಥಾನದ ಗರುಡಗಂಬವು ಇದೇ ವೈದಿಕ ಪರಿಕಲ್ಪನೆಯ ಒಂದು ರೂಪವಾಗಿದೆ. ವೀಕ್ಷಕರೇ, ಹಾಗಾಗಿ ದೇವಾಲಯದ ಮುಂದಿರುವ ಗರುಡಗಂಬವು ಕೇವಲ ಕಲ್ಲಿನ ಅಥವಾ ಲೋಹದ ಕಂಬವಲ್ಲ, ದೇವತೆಗಳಿಗೆ ನೀಡುವ ಆಹ್ವಾನ, ದೇವಾಲಯದ ಶಕ್ತಿ ಕೇಂದ್ರ ಮತ್ತು ರಕ್ಷಾ ಕವಚ, ನಮ್ಮ ಬೆನ್ನೆಲುಬು ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಂಕೇತವಾಗಿದೆ. ಭಕ್ತಿಯ ಶರಣಾಗತಿ ಮತ್ತು ಅಹಂಕಾರ ತ್ಯಾಗದ ಪ್ರತ್ಯೇಕವಾಗಿದೆ. ವೀಕ್ಷಕರೇ, ಮುಂದಿನ ಬಾರಿ ನೀವು ದೇವಸ್ಥಾನಕ್ಕೆ ಹೋದಾಗ ಗರುಡಗಂಬವನ್ನ ನೋಡಿದಾಗ ಈ ಎಲ್ಲ ಅದ್ಭುತ ಅರ್ಥಗಳನ್ನ ನೆನಪಿಸಿಕೊಳ್ಳಿ. ಅದಕ್ಕೊಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಮ್ಮ ಅಹಂಕಾರವನ್ನ ಬಲಿಪೀಠದ ಮೇಲೆ ಅರ್ಪಿಸಿ ಪರಿಶುದ್ಧ ಭಕ್ತಿಯೊಂದಿಗೆ ಭಗವಂತನ ದರ್ಶನ ಪಡೆಯಿರಿ. ಆಗ ನಿಮ್ಮ ಯಾತ್ರೆ ಪೂರ್ಣವಾಗುತ್ತದೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇವೆ. ಧನ್ಯವಾದಗಳು.